ಚಾಮುಂಡೇಶ್ವರಿ ಅಮ್ಮನ ಸೇವಾ ಟ್ರಸ್ಟ್ ಉದ್ಘಾಟಿಸಿದ ಶಾಸಕ ಎಸ್ ಮುನಿರಾಜು. ಬೆಂಗಳೂರು. ಈಗಿನ ಪರಿಸ್ಥಿತಿಯಲ್ಲಿ ಸಂಘ ಸಂಸ್ಥೆಗಳು ಕಟ್ಟುವುದು ಸುಲಭದ ಕೆಲಸ, ಆದರೆ ಬೆಳೆಸುವುದು ಕಷ್ಟದ ಕೆಲಸ ಎಂದು ಕ್ಷೇತ್ರದ ಶಾಸಕ ಎಸ್ ಮುನಿರಾಜು ಹೇಳಿದರು. ಅವರು ದಾಸರಹಳ್ಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ಸೇವಾ ಟ್ರಸ್ಟ್ ಉದ್ಘಾಟನೆ ಮತ್ತು ಸಂಘದ ಗುರುತಿನ ಚೀಟಿ, ಪುರುಷ ಸದಸ್ಯರಿಗೆ ಟಿ ಶರ್ಟ್, ಮಹಿಳಾ ಸದಸ್ಯರಿಗೆ ಸೀರೆ ವಿತರಣೆ ಸಮಾರಂಭ ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳ ನೇತೃತ್ವದಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಮಾತನಾಡಿ, ಅವರು ಸಂಘದಲ್ಲಿ ಎಲ್ಲಾ ಸದಸ್ಯರು ಒಂದಾಗಿ ಒಗ್ಗಟ್ಟಾಗಿದ್ದಾಗ ಸಂಘ ಸಂಸ್ಥೆಗಳು ಬೆಳೆಯಲಿಕ್ಕೆ ಸಾಧ್ಯ. ಅದಲ್ಲದೆ ನಮ್ಮ ಕ್ಷೇತ್ರದಲ್ಲಿ ಸ್ತ್ರೀ ಶಕ್ತಿ ಸಂಘಗಳಿಗೆ 20 ಲಕ್ಷಕ್ಕೂ ಹೆಚ್ಚು ಸಾಲ ಕೊಡಿಸಿದ್ದೇನೆ. ಈ ನೂತನ ಟ್ರಸ್ಟಿನ ಅಧ್ಯಕ್ಷರು ಪದಾಧಿಕಾರಿಗಳು ಸದಸ್ಯರು ಸಮಾಜಮುಖಿಯಾಗಿ ಸಮಾಜ ಅಭಿವೃದ್ಧಿಗಾಗಿ ಶ್ರಮವಹಿಸಿ ಟ್ರಸ್ಟ್ ಉನ್ನತ ಮಟ್ಟಕ್ಕೆ ಬೆಳೆಯಲಿ ಎಂದು ಶಾಸಕ ಎಸ್ ಮುನಿರಾಜು ಟ್ರಸ್ಟಿನ ಪದಾಧಿಕಾರಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ರಾಷ್ಟ್ರೀಯ ಅಧ್ಯಕ್ಷ ಆರ್ ಪರಮೇಶ್ವರ ಸರ್ವರಿಗೂ ಸ್ವಾಗತಿಸಿದರು. ಟ್ರಸ್ಟಿನ ಅಧ್ಯಕ್ಷೆ ಕಮಲಾಕ್ಷಿ ರಾಣಿ ಪ್ರಾಸ್ತಾವಿಕ ಭಾಷಣ ಮಾಡಿದರು. ಚಾಮುಂಡೇಶ್ವರಿ ಅಮ್ಮನವರ ಸೇವಾ ಟ್ರಸ್ಟ್ ಅಂತೇಳಿ ನಮ್ಮ ರವಿಕುಮಾರು ಮತ್ತು ಈ ಟ್ರಸ್ಟ್ನ ಅಧ್ಯಕ್ಷರು ಧರ್ಮದರ್ಶಿಗಳಂತ ಕಮಲಾಕ್ಷಿ ಅವರು ಸೇರಿ ಒಂದು ಸಂಘ ಸ್ಥಾಪನೆ ಮಾಡ್ಕೊಂಡಿದ್ದಾರೆ. ಸಂಘದ ಸದಸ್ಯರಿಗೆಲ್ಲ ಗಂಡು ಮಕ್ಕಳಿಗೆ ಟೀ ಶರ್ಟು, ಹೆಣ್ಣು ಮಕ್ಕಳಿಗೆ ಶಾಲು, ಹಾರ ಮತ್ತು ಬ್ಯಾಡ್ಜು, ಸೀರೆ ಬ್ಯಾಡ್ಜು, ಶಾಲು, ಹಾರ ಹಾಕಿ ಸಂಘನ 35 ಜನಗಳ ಒಟ್ಟಿಗೆ ಪ್ರಾರಂಭ ಮಾಡಿದ್ದಾರೆ. ಈ ಭಾಗದ ನಮ್ಮ ಮುಖಂಡರಾದಂಥ ನಾಗಣ್ಣನವರು, ನಮ್ಮ ಬಗಲಗುಂಟೆಯ ಮುಖಂಡರಾದಂಥ ಯಶೋದಮ್ಮನವರು, ನಮ್ಮ ಶಿಡದಳ್ಳಿಯ ರಘು ಸೂರ್ಯ ಅವರು, ಈ ಭಾಗದ ಮುಖಂಡರಾದಂಥ ಶೋಭಾ ಅವರು, ಇವರೆಲ್ಲರೂ ಸೇರಿ, ಆಮೇಲೆ ನಮ್ಮ ಸುನೀತಾಬಾಯಿ, ಇವರೆಲ್ಲ ನಿಮ್ಮೊಟ್ಟಿಗಿರ್ತಾರೆ. ಸ್ತ್ರೀಶಕ್ತಿ ಸಂಘಗಳಿಗೆ ಅನೇಕ ಸೌಲಭ್ಯಗಳಿದೆ ಸರ್ಕಾರದ ವತಿಯಿಂದ. ನಾವೊಂದು 30-40 ಸಂಘಕ್ಕೆ 20 ಲಕ್ಷ ಕೊಡಿಸಿದ್ವಿ. ಒಂದೊಂದು ಸಂಘಕ್ಕೆ 20 ಲಕ್ಷ, ಒಂದೊಂದು ಸಂಘಕ್ಕೆ 20 ಲಕ್ಷ ಕರೆಕ್ಟಾಗಿ ಕಟ್ಕೊಂಡು ಹೋಗ್ಬೇಕು. ಹೆಣ್ಮಕ್ಳಿಗೆ ಬ್ಯಾಂಕಲ್ಲಿ ಸಾಲ ಕೊಡ್ತಾರೆ, ಯಾಕೆಂದರೆ ಅವ್ರು ಕರೆಕ್ಟಾಗಿ ಕಟ್ತಾರೆ. ಆದರೆ ಯಾರೋ ಒಬ್ಬೊಬ್ಬರು ನಿಮ್ಮನ್ನು ಜಾಮೀನು ಹಾಕ್ಬಿಟ್ಟು ಮೋಸ ಮಾಡಿಬಿಡ್ತಾರೆ. ಸ್ವಲ್ಪ ಹುಷಾರಾಗಿರ್ರಿ. ಆಮೇಲೆ ಬೇರೆ ಇವಾಗ ಸೊಸೈಟಿ ಯಾರಿಗಾದರೂ ರೇಷನ್ ಸೊಸೈಟಿ ಪಬ್ಲಿಕ್ ಕೊಡೋಲ್ಲ, ಶ್ರೀಶಕ್ತಿ ಸಂಘಕ್ಕೆ ಕೊಡೋದು ಇವಾಗ ಸೊಸೈಟಿನ. ಅಥವಾ ಕೋಆಪರೇಟಿವ್ ಸೊಸೈಟಿ ಇರಬೇಕು, ಇಲ್ಲ ಶ್ರೀಶಕ್ತಿ ಸಂಘ ಇರಬೇಕು. ಅಂಥ ಸೊಸೈಟಿಗೆ ರೇಷನ್ ಸೊಸೈಟಿನ ಮಂಜೂರು ಮಾಡ್ತಾರೆ. ರಿಜಿಸ್ಟ್ರೇಷನ್ನು ಮಾಡಿಸ್ಕೊಂಡು ಇದನ್ನು ಒಂದು ಲೆಟ್ರೇಡ್ ಮಾಡಿಸ್ಕೊಂಡು ನೀವು ರಿಜಿಸ್ಟರ್ ಮಾಡಿಸಿಲ್ಲ ಇನ್ನೂ? ನಂಬರ್ ಇಲ್ಲ ನೋಡೋದು, ಅದಕ್ಕೆ ರಿಜಿಸ್ಟರ್ ಮಾಡಿಕೊಂಡು ಒಂದು ಲೆಟ್ರೇಡ್ ಮಾಡಿಸ್ಕೊಂಡು ಮಾಡಿ. ಚಾಮುಂಡಿ ತಾಯಿ ಆಶೀರ್ವಾದ ಇರಲಿ. ನಮ್ಮ ಕಮಲಾಕ್ಷಮ್ಮನವರು 5 ದೇವರುಗಳನ್ನ ಪೂಜೆ ಮಾಡಿಕೊಟ್ರು. ಮುನೇಶ್ವರ ಒಬ್ಬ ಹೊಸ್ದಾಗಿ ಬಂದ, 5-6 ದೇವರುಗಳನ್ನ ಒಂದು ಕೊಠಡಿಯಲ್ಲಿ ಇಟ್ಕೊಂಡು ಪೂಜೆ ಪುರಸ್ಕಾರ ಮಾಡಿ. ಹೆಣ್ಮಕ್ಳು ಅಂದರೆ ಪ್ರತಿ ತಿಂಗಳು ಆ ಅಂಟು ಮುಂಟು ಸೇರಬಾರ್ದು ಅಂತೇಳಿ 9 ದಿವಸ ಹೊರಗಡೆ ಇರ್ತಾರೆ. ಆ ತಾಯಿ ಚಾಮುಂಡೇಶ್ವರಿ ಎಲ್ಲಾದರೂ ಒಂದಿಷ್ಟು ಜಾಗ ಮಾಡಿಕೊಡೋಕೆ ಅವಕಾಶ ಮಾಡಿಕೊಟ್ಟು ಅಲ್ಲೋಗಿ ನೆಲೆಸಿ ಕೂತ್ಕೊಂಡು ದಿನನಿತ್ಯ ಪೂಜೆ ಪುರಸ್ಕಾರ ಮಾಡಿ ಒಂದು ದೇವಾಲಯ ನಿರ್ಮಾಣ ಆಗುವಂಥ ಆಶೀರ್ವಾದ ಮಾಡಮ್ಮ ಚಾಮುಂಡೇಶ್ವರಿ ಅಂತ ನಾನು ಕೇಳ್ಕೊಂಡಿದ್ದೀನಿ. ಭಗವಂತ, ನಾವು ಭರವಸೆ ಇಟ್ಟಿರೋದು ಭಗವಂತನ ಮೇಲೆ. ನಮಗೇನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಮೊದಲು ಹೋಗೋದು ದೇವ್ರ ಮನೆ. ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡಪ್ಪ ಅಂತೇಳಿ. ನಾವು ಹಿಂದೂ ಸಂಸ್ಕೃತಿಯಲ್ಲಿ ಬದುಕಿರೋದೇ ಭಗವಂತನ ಆಶ್ರಯದಲ್ಲಿ. ಯಾವ್ಯಾವುದೋ ಒಂದು ಕಷ್ಟ ಬಂದಾಗ ಒಂದು ದೇವಸ್ಥಾನಕ್ಕೆ ಹೋಗಿ ಬಂದರೆ ನಮ್ಮ ಕಷ್ಟಗಳು ಪರಿಹಾರ ಆದರೆ, ನಾನಿಂಥ ದೇವಸ್ಥಾನಕ್ಕೆ ಹೋಗಿದ್ದೆ, ಜಲಗೆರಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ, ದುಗ್ಲಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ, ಅಣ್ಣಮ್ಮನ ದೇವಸ್ಥಾನಕ್ಕೆ ಹೋಗಿದ್ದೆ, ಚೌಡೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ದೆ, ನನಗೆ ಒಳ್ಳೇದಾಯಿತು, ನನ್ನ ಕಷ್ಟ ಪರಿಹಾರ ಆಯಿತು, ನನ್ನ ಮಗಳ ಮದುವೆ ಆಯಿತು, ನಮ್ಮ ಹುಡುಗನಿಗೆ ಕೆಲಸ ಸಿಕ್ತು, ನಮ್ಮ ಯಜಮಾನ ಕಾಯಿಲೆ ಇತ್ತು, ಹುಷಾರಾದರು. ಇಂಥ ಎಲ್ಲ ಮಾತುಗಳನ್ನ ನಾವು ಸಮಾಜದ ಮಧ್ಯೆ ಕೇಳ್ತೀವಿ. ವಿಶೇಷವಾಗಿ ನಮ್ಮ ಹೆಣ್ಮಕ್ಳು ಉಪವಾಸ ವ್ರತಗಳನ್ನ ಮಾಡಿ ಭಕ್ತಿಯಿಂದ ಹೋಗಿ ತನ್ನ ನೋವನ್ನು ದೇವ್ರಿಗೆ ಅರ್ಪಣೆ ಮಾಡಿದ್ರೆ, ಆ ದೇವರು ಏನು ಮಗು ಹೊತ್ತಾಗ ಹಾಲು ಕೊಟ್ಟು ಸಂತೈಸ್ತೀವೋ ಆ ರೀತಿ ನಮ್ಮ ಕೂಗು ದೇವ್ರಿಗೆ ಕೇಳಿಸಿದ್ರೆ ನಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ತಾರೆ. ಆ ಭರವಸೆ ಮೇಲೆ ನಾವು ಆಸೆ ಇಟ್ಕೊತೀವಿ. ಏನಾದರೂ ಒಂದು ಅರಿಕೆ ಕಟ್ತೀವಿ, ನನಗೆ ಒಳ್ಳೇದಾದರೆ ಬಂದು ನಿನಗೆ ಪೂಜೆ ಮಾಡಿಸ್ತೀನಿ, ಮರಿ ಹೊಡಿತೀನಿ, ಕುರಿ ಹೊಡಿತೀನಿ ಅಂತೆಲ್ಲ ಬೇಡ್ಕೊತೀವಿ. ಅವೆಲ್ಲ ನಂಬಿಕೆ.
ಅಂಥ ಚಾಮುಂಡೇಶ್ವರಿ ತಾಯಿ ಶಕ್ತಿ ದೇವತೆ, ನಾಡದೇವತೆ. ನಮ್ಮ ಚಾಮುಂಡೇಶ್ವರಿ ನಾಡದೇವತೆ. ವರ್ಷಕ್ಕೊಮ್ಮೆ ವಿಶ್ವವಿಖ್ಯಾತ ದಸರಾ ನಡೆಸ್ತಾರೆ ಮೈಸೂರಿನ ಚಾಮುಂಡೇಶ್ವರಿ ದೇವಿ. ಆ ಚಾಮುಂಡೇಶ್ವರಿ ಇಲ್ಲೂ ಕೂಡ ಇದ್ದಾರೆ. ನಮ್ಮ ಹೆಣ್ಮಕ್ಳಿಗೆಲ್ಲ ಒಳ್ಳೆಯದಾಗಲಿ, ಸಂಘಕ್ಕೂ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಆಗುವಂಥ ಎಲ್ಲ ಸಹಕಾರ ನಿಮ್ಮ ಸಂಘಕ್ಕೂ ಮಾಡ್ತೀವಿ. ನಮ್ಮ ಓಂಶಕ್ತಿ ಲಕ್ಷ್ಮಮ್ಮ ಓಂಶಕ್ತಿ ದೇವಸ್ಥಾನದ ಪೂಜೆ ಮಾಡಿಕೊಂಡು ಪ್ರತಿ ವರ್ಷ ಮಾಲೆ ಹಾಕಿ ನೂರಾರು ಜನನ ಕರ್ಕೊಂಡೋಗಿ ಆ ಓಂಶಕ್ತಿ ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರಗಳು ಮಾಡ್ಕೊಂಬರ್ತಾರೆ. ಆಮೇಲೆ ಅಲ್ಲೂ ಜಾಗ ಇಲ್ಲ, ಅಷ್ಟೇ ಜಾಗದಲ್ಲಿ ಮನೆಯಲ್ಲಿ ಮಕ್ಕಳು ಸಂಸಾರ ಇಟ್ಕೊಂಡು ಆ ಓಂಶಕ್ತಿ ಮಾಲೆ ಹಾಕೋವಾಗ, ಓಂಶಕ್ತಿ ಮೆರವಣಿಗೆ ಮಾಡುವಾಗ, ಪೂಜೆ ಮಾಡುವಾಗ ಬಸ್ಗಳು ಮಾಡಿಕೊಂಡು ಕರ್ಕೊಂಡೋಗಿ ಹೆಣ್ಮಕ್ಕಳನ್ನ ಆ ಓಂಶಕ್ತಿ ದೇವಸ್ಥಾನಕ್ಕೆ ಪೂಜೆ ಪುರಸ್ಕಾರಗಳನ್ನ ಮಾಡಿ ಕರ್ಕೊಂಬರೋದು ಆ ಅಮ್ಮ ಅನೇಕ ವರ್ಷಗಳಿಂದ ಮಾಡ್ತಾರೆ. ಭಗವಂತ ಎಲ್ಲರಿಗೂ ಎಲ್ಲ ಶಕ್ತಿ ಕೊಡಲ್ಲ. ಎಲ್ಲರಿಗೂ ಈಗ ರವಿಕುಮಾರು ಪೂಜೆ ಮಾಡ್ತಾರೆ, ನಮ್ಮ ಕಮಲಾಕ್ಷಿಯವರು ಏನೋ ಆ ನೂರಾರು ಜನಕ್ಕೆ ಯೋಗ ಇರಲ್ಲ, ಯಾರಿಗೋ ಒಬ್ರಿಗೆ ಯೋಗ ಇರೋದು. ನೀವು ಕೋಟ್ಯಾಧೀಶ್ವರರು ಇರ್ರಿ, ಒಂದು ದೇವ್ರನ್ನ ಮನೆಗೆ ಪೂಜ್ಕೊಳಕ್ಕಾಗಲ್ಲ, ಒಂದು ಸಣ್ಣ ಗುಡಿ ಕಟ್ಟೋಕ್ಕಾಗಲ್ಲ. ಯಾವುದೋ ಪೂರ್ವಜನ್ಮದ ಪುಣ್ಯ ಇದ್ದರೆ ಮಾತ್ರ ಗುಡಿ ಗೋಪುರ, ಮಠ ಮಂದಿರ, ದೇವಸ್ಥಾನಗಳನ್ನ ಪೂಜೆ ಮಾಡೋವಂಥ ಅವಕಾಶ ಸಿಗೋದು. ಅಂಥ ಅವಕಾಶ ಭಗವಂತ ನಿಮಗೆ, ನಮ್ಮ ಕಮಲಾಕ್ಷಿಗೆ ಮತ್ತು ರವಿಕುಮಾರ್ಗೆ, ನಮ್ಮ ಲಕ್ಷ್ಮೀದೇವಮ್ಮ ಈ ಅಮ್ಮನ ಓಂ ಶಕ್ತಿ ಪರಾಶಕ್ತಿ ಅಂತೇಳಿ ಪಾಪ ಭಾಳ ಕಷ್ಟಪಡ್ತಾಳೆ ಪ್ರತಿ ವರ್ಷ. ಆ ಅಮ್ಮನಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮದಲ್ಲಿ ಈ ಭಾಗವಹಿಸಿದಂಥ ಹೆಣ್ಮಕ್ಳಿಗೆಲ್ಲ ಭಗವಂತ ಒಳ್ಳೇದು ಮಾಡಲಿ ಅಂತೇಳಿ ಶುಭ ಕೋರ್ತೀನಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಮಾಜಿ ಪಾಲಿಕೆ ಸದಸ್ಯೆ ಉಮಾದೇವಿ ನಾಗರಾಜ್, ರಾಜ್ಯಾಧ್ಯಕ್ಷ ಕೃಷ್ಣಯ್ಯ, ಬಿಜೆಪಿ ಮುಖಂಡರಾದ ರಘು, ಸೂರ್ಯ, ನಾಗಣ್ಣ, ರಾಷ್ಟ್ರೀಯ ಅಧ್ಯಕ್ಷ ಆರ್ ಪರಮೇಶ್ವರ, ಸುನೀತಾ ಬಾಯಿ, ಶೋಭಾ, ಯಶೋದಮ್ಮ, ಮಂಜಣ್ಣ, ಬಿ ಸತೀಶ್, ಟಿಆರ್ ಪ್ರಕಾಶ್, ಸಚಿನ್, ರಾಜೇಶ್ ಸೇರಿದಂತೆ ಸಮಸ್ತ ನಾಗರಿಕ ಬಂಧು ಭಗಿನಿಯರು ಇದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.